ಇದು ಕಳ್ಕೊಂಡಾದ್ಮೇಲೆ ಏನಿಲ್ಲ, ಖಾಲಿ ಕೈ. ನೀವು ಎಷ್ಟಾದರೂ ಅದ್ರ ಬಗ್ಗೆ ಜಮೀನಿನ ದುಡ್ಡಿನ ವಿಚಾರ ಅಷ್ಟೇ ನಾವು ಮಾತಾಡೋದು ಬರ್ತಿರೋದು, ಬೇರೆ ಇನ್ನೇನು ವಿಚಾರ ಇಲ್ಲ. 22 ಎಕರೆ ಲ್ಯಾಂಡು ವಾಪಸ್ ಸರ್ಕಾರ ಕೊಡಿಸ್ದು ನಾವು. ರೈತರಿಗೆ ಅನ್ಯಾಯ ಆಗಿದೆ, ಅದು ಸರಿಪಡಿಸೋದಕ್ಕೆ ವಿಚಾರಗಳು ಮಾಡ್ತಾರೆ. ಬೇಟೆ ನಮ್ಮ ಬೇಟೆ ಬಿಡಂಗಿಲ್ಲ, ಇದು ಆಗಂಗಿಲ್ಲ ಅಂತ ನಮಗೂ ಕಾಫಿ ಕುಡಿಯೋಣ ಅಷ್ಟೇ ಬಂದರೆ ಇದು ಬಿಟ್ಬಿಡೋಣ ಎಲ್ಲರೂ ನೋಡಿಲ್ಲ. ರೈತರು ಯಾರು ಇಲ್ಲ ಇದಾರ, ಅವ್ರನ್ನೂ ಬಿಡಂಗಿಲ್ಲ ಅಂತ ಸರ್. ಈಗ ಅವ್ರನ್ನ ಬಿಟ್ಟು ನಾವು ಹೆಂಗೆ ಮಾಡೋಕ್ಕಾಗ್ತದೆ ಸರ್? ಅವ್ರದ್ದು ಹೋರಾಟ ಇದು, ಅವ್ರ ಜೀವನ, ಅವ್ರ ಹೋರಾಟ. ಏನು ಮಾಡೋದು ಹೆಂಗೆ ಗೊತ್ತಾ ಸರ್? ಈಗ ಕೊನೆ ಆಸರೆ ಅವ್ರಿಗಿರೋದು. ಇದು ಕಳ್ಕೊಂಡಾದ್ಮೇಲೆ ಏನಿಲ್ಲ, ಖಾಲಿ ಕೈ. ಏನೋ ಒಂದು ತೀರ್ಮಾನ ಮಾಡಿ ಕುಡಿಸಿದ್ಮೇಲೆ ಒಂದು ಸೆಟಲ್ಮೆಂಟ್ ಮಾಡ್ತಾರೆ ಸರ್. ಸುಮ್ಮನೆ ಎಳಲಾಡಿದ್ರೆ 3 ವರ್ಷ 2 ವರ್ಷ ಎಳಲಾಡ್ಬೋದು. ನಾವಿಲ್ಲ ಅಂತ ಹೇಳ್ತಿಲ್ಲ. ನಮ್ಮದು ಉದ್ದೇಶ ಏನಿದೆ, ಈಗ ಅವ್ರದ್ದು ಒಂದು ಕೊನೆ ಆಸರೆ ಇದೆ, ಒಂದು ಒಳ್ಳೇದಾಗಲಿ ಅಂತ ಅಷ್ಟೇ. ಆರಂಭ ಈಗ ಮುಗಿದ್ಮೇಲೆ ಇನ್ನೇನಿದೆ ಹೇಳಿ ಅವ್ರಿಗೆ? ಇಲ್ಲಿಂದ ಖಾಲಿ ಕೈ ಆಚೆ ಹೋಗೋದ್ಮೇಲೆ ಏನಿದೋ ಎಲ್ಲ ಆಫೀಸ್ ಸರ್. ಸ್ನೇಹಿತರು ಭೇಟಿ ಆಗ್ಬಿಟ್ಟು ಬರ್ಬೇಕು. ನಮ್ಮ ಆಫೀಸ್ ಮಹಾಲಕ್ಷ್ಮಿ ಲೇಔಟ್ ಸರ್. ಇಲ್ಲಿ ಯಾರು ಸ್ನೇಹಿತರು ಭೇಟಿ ಆಗೋದು. ಮಹಾಲಕ್ಷ್ಮಿ ಲೇಔಟ್ ಕಾರ್ಡಲ್ಲಿ ಇದೆಯಲ್ಲ ಸರ್ ಅಡ್ರೆಸ್, ಅಲ್ಲಿ ಕಾರ್ಡ್ ಕೊಟ್ಟಿಲ್ವಾ? ನಮ್ಮ ಬ್ಯಾಗ್ ಮೊಬೈಲ್ ಬಿಡೋದು, ಮೊಬೈಲ್ ಅಲ್ಲಿ ಬರ್ತಾರೆ. ಅಲ್ಲಿ ಮೊಬೈಲ್ ಇತ್ತು, ಮೊಬೈಲ್ ಇತ್ತು. ಅವ್ರಿಬ್ಬರು ಕೂತಿದ್ದಾರೆ. ಕೂತಾರೆ ಹೆಂಗೆ ನೋಡಿ ಸರ್, ಪಾಪ ಅವರು ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಇಲ್ಲಿ ಕೂತ್ಕೊಳ್ಳಿ ನಾಗರಾಜ್. ಅಲ್ಲ ಬೇಕಾದ್ರೆ ಅಲ್ಲಿ ಯಾರು ಇಲ್ಲ. ರೆಸ್ಟೋರೆಂಟ್ ಹೋಗ್ಬೇಕು, ಆಫೀಸ್ ಇದೆ ಸರ್. ದೇವಸ್ಥಾನ ಕಂಟಿದ್ದು ನೋಡು ಸರ್. ಟ್ಯಾಕ್ಸನ್ ತಗೊಂತೀರ? ಪಾನಿಪುರಿ ಊಟನೇ ಲೇಟ್ ಇದೆ. ಲೇಟ್ ಆಯಿತು, ಕಾಫಿ 2 ಸರಿ ಆಯಿತು. ನಾನು ಲೇಟ್ ಆಗಿದೆ, ಅಲ್ಲಿ ಮಸಾಲೆ ತಿಂದೆ. ಇಲ್ಲೈತೆ ಅಲ್ಲ, ಒದ್ದಾಡೋದಕ್ಕಿಂತ ಈಚೆ ಫ್ರೀ ಇದೆ. ಹೌದೌದು, ಅದ್ರಲ್ಲಿ ಕುತ್ಕೊಂಡು ಒದ್ದಾಡಬಾರ್ದು. ಇಲ್ಲಿ ಕುತ್ಕೊಂಡು ಅದು ಅನ್ಕಂಫರ್ಟಬಲ್ ಆ್ಯಕ್ಚುಲಿ ಸೋಫಾ. ಇಲ್ಲ ಆರಾಮ ಇಲ್ಲಿ ಕುತ್ಕೊಂಡು ಹೋಗೋ, ಒಬ್ರಿದ್ದು ಹೋಗಿ ಒಬ್ರು ಬರ್ಬೇಕು. ಇಲ್ಲ ಅಂದ್ರೆ ಫ್ರೀ. ಅದು ಆ್ಯಕ್ಚುಲಿ ಅನ್ಕಂಫರ್ಟಬಲ್. ಸುಮ್ಮನೆ ಸರ್ ಬೇಜಾರು ಮಾಡ್ಕೊಂಬೇಡಿ, ಒಂದು ಮಾತು ಹೇಳ್ಬಿಟ್ಟು ಫೋಟೋ ಇಟ್ಕೊಂಡು ಏನು ಕತೆ ಕೇಳ್ತೀನಿ, ಹೇಳ್ಬಿಟ್ಟು ಹಿಡಿತೀನಿ. ಹಿಡಿದಿಲ್ಲ ಹೇಳಿ ಸರ್, ಹೇಳಿ. ಯಾಕಂದ್ರೆ ನೇಮ್ ಸರ್ ಕರೆದಿಲ್ಲ ಅಂತಾರಲ್ಲ, ಅದಕ್ಕೊಂದು ಫೋಟೋ ಹಾಕಿ ನಿಮ್ಮ ಮುಂದೆನೇ ಕಾಲ್ ಮಾಡಿ ಮಾತಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಹ್ಞೂ ಅಂದರೆ ಹಿಡಿತೀನಿ, ಇಲ್ಲ ಅಂತ ಫೋಟೋ ಏನು ಬೇಡ, ಮಾತಾಡ್ಬಿಟ್ಟು ಹೇಳಿ ಸರ್. ಏನು ಗೊತ್ತಾ? ಅಲ್ಲ ಏನು ಗೊತ್ತಾ ಮಾತಾಡಿದ್ರೆ ಅಂತ ಅವಾಗ ಒಂದು ಇದು ಇರುತ್ತೆ ಸರ್. ಇವಾಗ ಕುತ್ಕೊಂಡಿದ್ದೀನಿ ಈ ಸೆಕೆಂಡಲ್ಲಿ ಮಾತಾಡ್ಬಿಟ್ಟು ಇವಾಗಲೇ
ಕರ್ಕೊಂಡು ನಾಳೆ ಕರ್ಕೊಂಡು ಹೋದ ಹ್ಞೂ ಕೇಳೋದಕ್ಕಾದ್ರೂ ನಾನು ಇವಾಗಲೇ ನೀವು ಫೋನಲ್ಲಿ ಮಾತಾಡಿ ಸರ್, ಆಮೇಲೆ ಕಳಿಸಿದ ಫೋಟೋ ಕಳಿಸಿದಾಯ್ತು. ಅಲ್ಲದ ಸೆಕೆಂಡ್ ಇವಾಗ ನಾನು ಎಕ್ಸ್ಟ್ರಾ ದಿವಸ ಹೇಳೋಕ್ಕಾಗಲ್ಲ. ಈಗ ನಾನೇ ಮಾತಾಡ್ತೀನಿ ಹಂಗಲ್ಲ, ಹಂಗಂತಲ್ಲ, ಫೋಟೋ ಐತಲ್ಲ ಬೇಡ ಅದಕ್ಕೆ ಕೇಳಿದ್ದೆ ಸರ್ ಮಾತಾಡಿ ಸರ್. ಸರಿ ಇರಲಿ ಬಿಡಿ. ಆಮೇಲೆ ಲಾಸ್ಟ್ ಲಾಸ್ಟ್ ಒಂದು ಗ್ರೂಪ್ ಫೋಟೋ ಹಾಕೊಂಡು ಅದನ್ನೇ ನಾನು ಕೇಳಿದೆ ಅಷ್ಟೇ. ಏನು ಸರ್ ಇವಾಗ ಏನಿಲ್ಲ, ನೀವು ಬನ್ನಿ, ಇವಾಗ ಮಾತಾಡ್ತೀನಿ ಮುಂದೆ. ನಾನು ಮಾತಾಡ್ಬಿಡಲ್ಲ, ಹೇಳಿ ಸರ್, ಹೇಳಿ. ಎರಡೇ ನಿಮಿಷದಲ್ಲಿ ಎರಡೇ ಮಾತಾಡಿ ಮುಗಿಸ್ತೀನಿ. ನೀವು ಇವತ್ತು ಯಾವತ್ತು ಅಂತ ಡೇಟ್ ಹೇಳ್ದಾಗ ಇಲ್ಲ ಶುಕ್ರವಾರ ಮಾತಾಡ್ತಾ ಇದ್ದರೆ ನಾಳೆನೇ ಕರ್ಕೊಂಡೋಗಿ ನಾಳೆನೇ ಅರ್ಥ ಆಯ್ತಾ. ನೀವು ಎಷ್ಟಾದರೂ ಅಮೌಂಟ್ ಕೇಳ್ಕೊಳ್ಳಿ, ಅದ್ರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ. ಎರಡನೇ ಪಾಯಿಂಟ್, ಮಾತಾಡಿದ್ಮೇಲೆ ಹಿಂದೊಂದು ಮುಂದೊಂದು ಎಲ್ಲ ಹೇಳಿದ್ದೀನಿ ಆಲ್ರೆಡಿ. ನಿಮಗೂ ಒಂದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ದುಡ್ಡು ವಿಷಯನೇ ಮಾತಾಡಿ, ಅಲ್ಲೇನಿಲ್ಲ. ಸೆಟಲ್ಮೆಂಟ್ಗೆ ಬಂದಿರೋದು ಸೆಟಲ್ಮೆಂಟೇ ಇದು ಅನ್ನೋದೇ ಸೆಟಲ್ಮೆಂಟ್ಗೆ. ನೀವು ಮಾತಾಡ್ತಾ ಇರೋದು ನಾವು ಮಾತಾಡಿದ್ರು ಅಷ್ಟೇ ತಾನೇ ಇದೆ ಸೆಟಲ್ಮೆಂಟ್. ಅದೇ ಸರ್, ಈಗ ಒಂದು ವಿಚಾರ ಇಲ್ಲೇನಪ್ಪ ಅಂದರೆ ಅಲ್ಲ ದುಡ್ಡಿನ ವಿಚಾರನೇ ಮಾತಾಡೋದು ನಿಜ. ಬಟ್ ಯಾವುದ್ರ ದುಡ್ಡಿನ ವಿಚಾರ ಅಂತ ನಾವು ಸ್ಪೆಸಿಫೈ ಮಾಡಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಸರ್. ಈಗ ಜಮೀನಿನ ದುಡ್ಡಿನ ವಿಚಾರ ಅಷ್ಟೇ ನಾವು ಮಾತಾಡೋದು ಬರ್ತಿರೋದು, ಬೇರೆ ಇನ್ನೇನು ವಿಚಾರ ಇಲ್ಲ. ಇದು ಕ್ಲಾರಿಟಿ ಇರಬೇಕು ತಲೆನಲ್ಲಿ. ನಾನು ಹೇಳ್ತಾರೆ ಯಾಕಂದರೆ ಮತ್ತೆ ರಾಂಗ್ ಇನ್ಫಾರ್ಮೇಷನ್ಗಳು ಪಾಸ್ ಆಗಬಾರ್ದು. ಯಾಕಂದರೆ ನಿಮ್ಮ ಬ್ರದರ್ ಕೊಟ್ಟಿರೋ ಕಂಪ್ಲೇಂಟ್ ಇದೆಯಲ್ಲ ಸರ್, ಕಂಪ್ಲೇಂಟ್ ನಾವು ಓದಿದ್ರೆ ಮಾತ್ರ ಇದೆ. ಅದಕ್ಕೆ ಆ ಕಂಪ್ಲೇಂಟ್ ಪ್ರಕಾರ ನಾನು ಹೇಳ್ತಿರೋದು ನಾವು ಮಾತ್ರ ಅಷ್ಟೇ. ಯಾಕಂದರೆ ಕಂಪ್ಲೇಂಟಲ್ಲಿ ಬಿಲ್ಡರ್ಗಳನ್ನ ಎದುರಿಸಿ ರೋಲ್ ಕಾಲ್ ಮಾಡ್ತೀವಿ ಅಂತ ಬರೆದಿದ್ದಾರೆ. ಅದು ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮಾಡಿಲ್ಲ, ನಮ್ಗೆ ಅದರ ಅವಶ್ಯಕತೆ ಇವತ್ತೂ ಇಲ್ಲ. ಯಾಕಂದರೆ ಇವತ್ತಿಗೂ ನಾವೇನು ಕೆಲಸ ಮಾಡಿದ್ದೀವಿ, ನಮಗೆ ಈ ಕಂಪ್ಲೇಂಟ್ಗಳಾಗಿದಾಗ ಸಮಸ್ಯೆಗಳಾದಾಗ ಕೋಟ್ಯಾಂತರ ರೂಪಾಯಿ ಆಫರ್ ಬಂದರೂ ₹1 ನಾವು ಮುಗ್ದವರಲ್ಲ. ಇದು ಪ್ರಭಾಕರ್ ರೆಡ್ಡಿ ನಿಮ್ಗೆ ಗೊತ್ತಿರ್ಬೋದು. ಪ್ರಭಾಕರ್ ರೆಡ್ಡಿದು 22 ಎಕರೆ ಲ್ಯಾಂಡು ವಾಪಸ್ ಸರ್ಕಾರಕ್ಕೆ ಕೊಡಿಸ್ದು ನಾವು. ಆ ಟೈಮಲ್ಲಿ ಅವ್ರು ಎಷ್ಟು ಬೇಕಂದ್ರೂ ಆಫರ್ ರೆಡಿ ಇದ್ದ. ಟಿ ವಿನಲ್ಲೂ ಹೇಳ್ಬಿಟ್ಟು ಅದನ್ನು ಅವ್ರು ದುಡ್ಡು ತಗೊಳ್ಳೋಂಗೆ ನಾವು ಕೊಡೋಕೆ ರೆಡಿ ಇದ್ದೆ ಅಂತ. ಸೊ ಅದು ನಮ್ಮದು ಹಿಸ್ಟ್ರಿ ಇರೋದು. ಹಂಗಾಗಿ ಏನಾಗುತ್ತೆ, ಈ ಕಂಪ್ಲೇಂಟ್ಗಳು ನೋಡಿದಾಗ ಅಲ್ಲೇ ಒಂಥರ ಇರಿಟೇಟ್ ಆಗಿಬಿಡುತ್ತೆ. ನಾನು ಕರ್ಕೊಂಡು ಹೋದ್ಮೇಲೆ ನಾನು ಮಾತಾಡೋದಕ್ಕೆ ನಾನು ಇಷ್ಟೇ ಇಲ್ಲ. ಯಾಕಂದರೆ ಅವ್ರ ಮುಂದೆನೂ ಅಷ್ಟೇ ಹೇಳಿರೋದು. ಸರ್ ಇನ್ನೊಂದು ಒಂದೊಂದು ನೀವು ಎಷ್ಟು ಎಕರೆ, ಅವರು ಎಷ್ಟು ಎಕರೆ, ಅಮೌಂಟ್ ಏನಪ್ಪ ಏನು ಅದು ಇಲ್ಲ. ನಿಮ್ಮ ಮುಂದೆ ಅವ್ರು ಎಷ್ಟು ಹೇಳಿದ್ರು ಕೇಳಬೇಕು, ನೀವು ಎಷ್ಟು ಹೇಳಿದ್ರು ಹೇಳಿ. ನೀವು ದುಡ್ಡು ಮಾಡಲಿಲ್ಲ, ದುಡ್ಡು ಅಂತ ಕೇಳಿಲ್ಲ, ಅವರು ದುಡ್ಡು ಕೇಳಿಲ್ಲ. ಪೇಪರ್ ವಿಷಯದಲ್ಲಿ ಕಿತ್ತಾಡಿರ್ಬೋದು, ಬಂದಿರ್ಬೋದು, ಹೋಗಿರ್ಬೋದು. ಇವಾಗ ನೀವೇನು ಹೇಳಿದ್ರ ಕರ್ಕೊಂಡು ವಾಪಸ್ ಸೆಟಲ್ಮೆಂಟ್ ಏನು ಕೇಳ್ತಾರೆ ಏನಂತ ನಾನು ಹೇಳೋಕ್ಕಾಗಲ್ಲ. ಅವ್ರ ಮುಂಸಾರ ನಿಮ್ಮ ಮುಂಸಾರ ಏನಿದೆ ನೀವು ಹೇಳಿ, ಅವ್ರ ಮುಂಸಾರ ಏನಿದೆ ಅಷ್ಟೇ. ಆ ಒಪ್ಪಿಗೆ ಆದಮೇಲೆ ಅದನ್ನು ಯಾವ ರೀತಿ ಕೊಡಬೇಕು, ಯಾವ ಥರ ಅಂತ ಆಮೇಲೆ ಮಾತಾಡೋದು. ಅದಕ್ಕೆ ಮುಂಚೆ ಮಾತಾಡಿ ಇವಾಗ ನೀವು ಒಪ್ಕೊಂಡ್ರೆ ತಾನೇ ನಾವು ಏನು ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ನಮ್ಮ ಇದರಲ್ಲಿ ನೀವು ಹೇಳಬೇಕು. ಅದಕ್ಕೆ 1 more ಸೆಟ್ಲ್ ಕೇಳ್ತಾ ಇದ್ದಾರೆ. ನಾನು ಆಯಿತು ನೀನು ಕುಳಿಸಿದ ಮೇಲೆ 1 more ಸೆಟ್ಲ್ ಏನಾದರೂ ಕೇಳಿ ಅಂತ ನಾನು ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದರೆ ನೀವು ಯಾವಾಗ ಬರ್ತೀನಿ ಅಂದರೆ ನಾನು ಇವಾಗಲೇ ಕೇಳ್ಬಿಟ್ಟು ಸರ್ ಇಂಥ ದಿವಸ ಬರ್ತೀನಿ ಇಷ್ಟೇ. ಅಲ್ಲಿ ಹಿಂದೊಂದು ಇಲ್ಲ, ಇವ್ರದ್ದು ಕತೆ ಇಲ್ಲ, ಅಲ್ಲಿ BBMP ಕತೆ ಇಲ್ಲ, ಅವೆಲ್ಲ ಏನೂ ಇಲ್ಲ. ತಿರ್ಗಾ ಕರ್ಕೊಂಡು ಹೋದವಾಗ ಅಲ್ಲೊಂದು ನಾನೊಂದು ನೀವೊಂದು ಹೇಳಿ ಇದ್ರದ್ದು ನನಗೂ ಅದ್ರದ್ದು ಏನಿಲ್ಲ, ಕುಳಿಸ್ತೀನಿ. ಏನಿದೆ ನೀವು ಮಾತಾಡಿ, ಡೈರೆಕ್ಟ್ ಮಾತಾಡಿ, ಡೈರೆಕ್ಟ್ ಮಾತಾಡಿ ಅಷ್ಟು. ನಾನು ಇವಾಗಲೇ ಬೇಕಾದ್ರೆ ಸರ್ ಮಾತಾಡಿ. ನೀವು ನೋಡಿದ್ದೀರಾ ಇಲ್ಲ ಕಂಪ್ಲೇಂಟ್? ನಾನು ನೋಡಿ ಯಾಕಂದ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ನಿಮಗೆ ಅಂತ ಒಂದು ನಾವು ಗೌರವ ಕೊಡ್ತೀವಿ. ನಾನು ಏನೇ ಕರೆದು ನೋಡಿ ಕಂಪ್ಲೇಂಟ್ ಅದೇ ಗೌರವ ಇದೆ ನಮಗೆ. ಆದರೆ ಅವರೇ ಬರ್ದಿರೋದು. ಮಾಡಬಾರ್ದು ನಾವು ಇದು ಎಲ್ಲ ಅದು ನನ್ನ ಕೆಲಸ, ಎಲ್ಲ ತಪ್ಪು. ಆ ತಮಟೆ ಮನೆ ಹತ್ರ ಸೈನ್ ಮಾಡಿಸಿ ತಮಟೆ ಮನೆ ಹಬ್ಬದ ಹತ್ರ ಇರಲ್ಲ ಸೈನ್ ಮಾಡಿ ನಂದು ಬಂದವಾಗ ಅವ್ರದ್ದು ಇರ್ತೈತೆ. ಆದರೆ ನಾನು ಇದುವರೆಗೂ ಎಲ್ಲರನ್ನೂ ಕರ್ಕೊಂಡೋಗಿದ್ದೀನಿ. ನಾನು ಕಂಪ್ಲೇಂಟ್ ಇವಾಗಲೂ ಒಬ್ಬ ಇನ್ಸ್ಪೆಕ್ಟರ್ ನಿಮಗೂ 5 ನಿಮಿಷ ಆಗಿದೆ, ಇನ್ನೊಂದು 5 ನಿಮಿಷ ಆಗಿದೆ, ಇನ್ನೊಂದು ಅವ್ರು ಬಂದವನು ಇವಾಗಲೂ ಬಿಟ್ಬಿಟ್ಟು ಅಲ್ಲೇ ನೇಮ್ ಸರ್ ಹತ್ರ ಹೇಳ್ಬಿಟ್ಟು ಸರ್ ಅವರೇ ಬರ್ತಾರೆ ಸರ್. ನಮ್ದು ಹೆಂಗೆ ಗೊತ್ತಾ, ಕರ್ಕೊಂಡು ಹೋದ್ಮೇಲೆ ನಾವು ಎರಡೇ ಮಾತು ಏನೇ ಮಾಡಿದ್ರು ಒಂದು ಲಾಸ್ಟ್ವರೆಗೂ ಆಗಲಿ, ಅದು 5 ವರ್ಷ ಆಗಲಿ ನಾನೇ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಕೆಟ್ಟದಾಗ ಕರ್ಕೊಂಡು ಹೋಗಿ ಬಿಟ್ಟು ತಿನ್ನೋದು. ಇವಾಗ 1 ವರ್ಷದಿಂದ ನಿಮ್ಮ ಹತ್ರ ಬರ್ತಾ ಇದ್ದೀವಿ. ಇವತ್ತಿಲ್ಲ ನಾಳೆ ಒಂದು ದಿವಸ ಆದರೂ ಸೋಲ್ತಾರೆ, ಯಾರಾದರೂ ಒಬ್ಬರು ಒಂದು ನಾವು ವಿಚಾರ ಏನಾಯಿತು ಅಂದರೆ, ಈಗ ನಾವು ನೋಡಪ್ಪ ರೈತರಿಗೆ ಅನ್ಯಾಯ ಆಗಿದೆ, ಅದು ಸರಿಪಡಿಸೋದು ಇನ್ನೂ ಸೇರ್ಕೊಂಡು ಮಾಡೋಣ ಹೇಳಿದ್ರು. ನಾನು ಇವಾಗಲೂ ಅದನ್ನೇ ಹೇಳ್ತಾರೆ. ನೀವು ಸರ್ ಒಂದೇನು ಗೊತ್ತಾ ಸರ್, ಅಷ್ಟೇ. ಇಲ್ಲಿ ನಮಗೆ ಆ್ಯಕ್ಚುಲಿ ನಮ್ಗೇನು ಅನ್ಸೋದು ಅಂದರೆ, ಇವಾಗ ಒಂದು ದಿನ ಆಚೆ ಹೋಗಾದ್ಮೇಲೆ ಆ ಕಾಂಪೌಂಡ್ ಒಳಗೂ ನೀವು ಬಿಡಲ್ಲ, ಹೌದಾ? ಅವ್ರ ಜಮೀನು ಅಂತ ಅವ್ರ ಕಾಂಪೌಂಡ್ ಒಳಗೂ ಬಿಡಲ್ಲ, ಬ್ರಹ್ಮ ಬಂದರೂ ಬಿಡಲ್ಲ, ಅದು ನಿಮಗೂ ಎಲ್ಲ ಗೊತ್ತಿರೋ ವಿಚಾರ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ತೊಗೊಂಡು ಹೊರಗೋದ್ರೆ ತಾನೇ ನ್ಯಾಯ. ಅಷ್ಟೇ ನಮ್ಗೆ ಹೇಳೋದು ಅಷ್ಟೇ. ಯಾಕಂದರೆ ಎಲ್ಲ ಬಿಲ್ಡರ್ಗಳು ನಾವು ನೋಡ್ತಾನೆ ಇದ್ದೀವಿ ಬೆಳಗ್ಗೆ. ಅವ್ರು ಒಂದು ಸರ್ತಿ ಮುಗಿದ ಮೇಲೆ
ಆಮೇಲೆ ನಾಯಿ ನೋಡ್ದಂಗೆ ನೋಡೋದು. ನಾವು ಸೆಕ್ಯೂರಿಟಿ ಕೆಲಸ ಒಂದ್ಸಲ ಕೊಟ್ಟ ಮೇಲೆ ತಿರ್ಗಾ ಅವ್ರು ಹೌದು. ಬಿಡೋದೇ ಇಲ್ಲ ಸರ್. ನನ್ನೂ ಅಷ್ಟೇ. ಇವಾಗ ಇವರೆಲ್ಲ ಮಾಡ್ಬಿಟ್ಟು ಇವ್ರು ಬರಲಿ ಅಸಿಸ್ಟೆಂಟ್ ಕೊಟ್ಟು ಇದು ಕೊಟ್ಬಿಟ್ರೆ ಸರ್ನು ಬಿಡಲ್ಲ, ಇವ್ರನ್ನೂ ಬಿಡಲ್ಲ, ಅವನು ಬಿಡಲ್ಲ. ಯಾಕಂದ್ರೆ ಅವ್ನು ಹೇಳ್ದಂಗೆ ರೋಸ್ ಇವಾಗ ಒಂದೆರಡು ಮಾಡ್ತಾ ಇದ್ದೀನಿ. ನೀವು ಯಾರ ನನಗೆ ಗೊತ್ತಿಲ್ಲ, 40 ವರ್ಷದ ಕೇಸು ಇವಾಗ ನಿನ್ನೆ ಒಂದು ಮಾಡಿದ್ದೀನಿ. ಅವ್ರೇನು ಗೊತ್ತಾ, ದೊಡ್ಡ MD ಹೆಸರಲ್ಲೇ ಇದ್ರೆ ಇದುವರೆಗೂ ನೀವು ಕಾಣಿಸಿಲ್ಲ, ನಿಮ್ಮದು ಪ್ರೂಫ್ ಏನು, ನೀನೇ ಮಾಡಿದ್ಯಾ ಲೇಔಟ್ ನಿಮ್ಗೇನು ಅಂತೀರ ಇಲ್ಲ ಅಂತ ಯಾರಿಗೆ ಕೇಳ್ತಾನೆ ಅವನು ಅಸಿಸ್ಟೆಂಟಲ್ಲಿ ಹೊಡೆದು ನಿನ್ನೆ ಕಾಂಪೌಂಡ್ ಹೊಡೆದು ಹೊಸ್ದಾಗಿ ಕಟ್ಟಿ ತಿರ್ಗಾ ಅಂತ ಈ ಮುಂದೆ ಅಂತೇಳಿ DD ಎತ್ಕೊಂಡೋಗಿ ನೆನ್ನೆ BBMP ಖಾತೆ ಮಾಡಿಸಿ ಈ ಸತ್ತು ಮಾಡಿಸಿ ಇವ್ರದ್ದೇ 40 ವರ್ಷದ ಹಿಂದೆಗಡೆ ಇವರೇ ಓನರು ಅವಾಗ ಮಾಡಿರೋದು. ಯಾವಾಗ 91ರಲ್ಲಿ ಇರ್ಫಾನ್ ಸೈಡ್ ಇದ್ದಾರೆ. ಇರ್ಫಾನ್ ಸರ್ 10,000 ಅಡಿ ಇವ್ರು ಅವ್ರಲ್ಲೇ ಹೇಳ್ತಾರೆ. ಒಳಗಡೆ ಹೋದ್ರೆ ಲೇಔಟ್ ಓನರ್ಗೆ ಬಿಡ, ಲೇಔಟ್ ಸೈಟ್ ಓನರ್ ಸರ್ ಕಂಡೀಷನ್ ಅಂತಾರೆ. ಹಂಗೆ ನೀವು ಹೇಳ್ದಂಗೆ ಇವ್ರು ಕೊಟ್ಟಾದ್ಮೇಲೆ ನನ್ನೂ ಬಿಡಲ್ಲ, ನಿನ್ನೂ ಬಿಡಲ್ಲ. ಅದೇ ಈಗ ಹೌದು ಸರ್. ನಾವು ಅದಕ್ಕೆ ಏನು ಹೇಳ್ತೀವಿ ಅಂದರೆ ಆಗೋದೇನಿದೆ ಕರೆಕ್ಟ್ ಸೆಟಲ್ಮೆಂಟ್ ಆಗಬೇಕು. ಅವನು ಆದಿಲ್ ತಾನೇ ಅವ್ರ ಹೆಸರು. ಆದಿಲ್ ಅದೇ ನೈಮ್ ಅವ್ರ ಜೊತೆಲಿ ಇರ್ತಾನಲ್ಲ ಹುಡುಗ, ಅತಿಕ್ ಆದಿಲ್ಲ ಅದೇ. ಅತಿಕ್ ಆದಿಲ್ಲ ಆ ಥರನೇ ಇದೆ ಹೆಸರು. ಇಂದಾನೆ ಶುರು ಆಗುತ್ತೆ ಹೆಸರು. ಅತ್ತಿಗೆ ನೀನು ಹೇಳಿದೆ ಅದಿಲ್ ಬೇರೆ ಇವ್ರು ಅವಾಗ ಬಂದಿದ್ದು ಇವ್ರ ಆತ ಅದಿಲ್ ಇನ್ನೊಬ್ಬ ಬಂದಿದ್ದು ನಾವು ಬೊಮ್ಮನಳ್ಳಿಗೆ ಹೇಳಿದ್ದಕ್ಕೆ ಅವ್ನು ಬಂದಿದ್ದು. ಆತ ಏನು ಹೇಳ್ತಾನೆ ಅಂದರೆ ಅವ್ರ ಹತ್ರ ಒಂದು ಫೋನ್ ಮಾಡಿಸ್ಬಿಡಿ ಸರ್ ನೈಮ್ ಸರ್ಗೆ ಅಂತ. ಸರ್ಗೆ ಫೋನ್ ಮಾಡಿಸ್ಬಿಡಿ, ಮತ್ತೆ ಕತೆ ಬರೆದ್ರೆ ಅವ್ರು ಫೋನ್ ಮಾಡಿಸಿ, ಹಾಗಾಗಿ ನಾವು ಒಪ್ಕೊಳ್ಬೋದು. ನೀವು ಸರಿನಪ್ಪ ನೋಡೋಣ. ಅಲ್ಲ ಈಗ ಇವರು ವಿಜಯಣ್ಣ ಅದೇ ಹೇಳ್ತಿರ್ತಾನೆ, ನಾನೇ ಹೇಳಿದ್ನಲ್ಲ ಇವ್ರು ಹೋಗ್ಲೇ ಇಲ್ಲೇ ಕೂತಿದ್ದೀನಿ ಸರ್, ಮಾತಾಡ್ತಾ ಇದ್ದೀನಿ, ನಾಳೆ ಕರ್ಕೊಂಡ್ ಬರ್ತೀನಿ ಅಂತ ನಾನೇ ಹೇಳ್ತಿದ್ನಲ್ಲ. ಇನ್ನೊಂದು ವಿಷಯ ಅಂತ ಹೇಳೋದಿಲ್ವಾ? ಅಲ್ಲ ಟೈಮಿಂಗ್ಸ್ ಇವಾಗ ನೀವು ಬರೋದಕ್ಕೆ ರೆಡಿನಾ? ನಾನು ಇವಾಗಲೇ ಇಲ್ಲೇ ನಿಲ್ಸ್ಬಿಟ್ಟು ಮಾತಾಡ್ತೇನೆ ಸರ್. ಕರ್ಕೊಂಡ್ಬರ್ತೀವಿ ಅಂತ ಎಲ್ಲಿಗೆ ಹೋಗೋದು? ಅದೇ ಎಲ್ಲಿಗೆ ಆಫೀಸ್ಗೆ ಅಂತ ಸರ್ ಇರೋದು ಹೇಳಿದ್ದೀನಿ, ಅವರೇ ಹೇಳಿದ್ದಾರೆ. ನಾವು ನೋಡಪ್ಪ ಒಂದ್ಸಲಿ ಇಲ್ಲ ಒಂದ್ಸಲಿ ನಾನು ಅವ್ರು 2 ಮಾತು ಮಾತಾಡಿದ್ದೆ, ನೀವೇನೋ ಮಾತಾಡಿದ್ರಿ ಅಂತ ಯಾವುದೋ ಬಿಡಿ ಲೆಸನ್ ಇಲ್ಲ. ಅವತ್ತೊಂದು ನಾವು ಹೇಳಿದ್ರಿ ಸರ್, ಹಿಂದೊಂದು ಮುಂದೊಂದು ಅವೆಲ್ಲ ಬಿಡಿ ಸರ್. ಅವತ್ತು ನೀವೇನೋ ಮಾತಾಡಿರ್ತೀರ, ಅವರು ಏನೋ ಕೇಳಿರ್ತಾರೆ, ಅದು ಕಾನೂನು ರೀತಿಯಲ್ಲಿ ಅವ್ರು ಕೇಳಿರ್ತಾರೆ, ನೀವು ಕಾನೂನು ರೀತಿಯಲ್ಲಿ ಹಿಂಗೆ ಹೇಳಿರ್ತೀರ. ಅದಕ್ಕೆ ಯಾರೂ ಮಾತಾಡೋಂಗಿಲ್ಲ. ನದೀಮ್ ಆಗಲಿ ಇನ್ನೊಬ್ಬನಾಗಲಿ ಯಾರೂ ಮಾತಾಡೋಲ್ಲ. ಅದರಲ್ಲಿ ಏನು ನನ್ನ ಚೇಂಬರ್ಗೆ ಕರ್ಕೊಂಬಪ್ಪ ಮೊನ್ನೆ ಕುಳಿಸಿದ್ದು ಸಪ್ರೇಟಲ್ಲೇ ಕುಳಿಸಿದ್ದು, ನಿಮ್ಮನ್ನ 2 ಸಲ ಮಾತಾಡಿದ್ದು ಅವ್ರವ್ರ ವ್ಯಾಲ್ಯುಕೇಷನ್ಗೆ ಇದಕ್ಕೆ ರಾಘವೇಂದ್ರನೂ ಬರಲ್ಲ. ಅದರಲ್ಲಿ ಮಾತಾಡೋಕ್ಕೆ ರಾಘವೇಂದ್ರನೂ ಇರಲಿಲ್ಲ. ನಮ್ದು ಏನಂದರೆ ಅವ್ರ ಆಫೀಸ್ ಬೇಡ ಅಂತ ಆಚೆ ಕಡೆ ಎಲ್ಲಾದರೂ ನ್ಯೂಟ್ರಲ್ ಪ್ಲೇಸಲ್ಲಿ ಮಾಡೋಣ ಆಯಿತು. ಇವಾಗ ನಾವು ಕೇಳೋದು ಕೇಳಬೇಕಲ್ಲ. ಇವಾಗ ನ್ಯೂಟ್ರಲ್ ಅಂದರೆ ಇವಾಗ ನೀವೇನು ಕಳ್ತನ ಮಾಡಿಲ್ಲ, ಅವ್ರ ಆಫೀಸ್ಗೆ ಹೋಗ್ಬಿಟ್ರೆ ನೀವೇನು ಕಳ್ತನ ಮಾಡಿಲ್ಲ ಸರ್. ಈಗ ನಾನು ಹೇಳೋದು ನೀವೇನು ಕಳ್ತನ ಮಾಡಿಲ್ಲ. ಬಟ್ ಆದರೆ ಇನ್ನೊಂದು ಆಫೀಸಲ್ಲಿ ಕೂತ್ಕೊಂಡು ನಮ್ಮನ್ನು ಕಳ್ದ ಥರನೇ ಹೇಳ್ಬಿಟ್ರು. ಇಲ್ಲ ಹಿಂಗೆ ಹೇಳಕ್ಕೆ ಬರಲ್ಲ, ಹೇಳ್ಬಿಟ್ರು ಸರ್. ನಿಮ್ದು ಇದು ಈಗ ಅವ್ರು ಏನು ಮಾಡಿದ್ರು ಅಂದರೆ, ಇದು ಝೋನಲ್ ಕಮಿಷನರ್ ಮುಂದೆ ಮೀಟಿಂಗ್ ಹೋದಾಗ ಅದನ್ನು ತೊಗೊಂಡು ಹೇಳಿದ್ರಲ್ಲ, ನನಗೆ ಹೇಳಿದ್ರು ನೋಡಪ್ಪ ಅವರು ನನ್ನ ಬಿಹೇವ್ ಮಾತಾಡೋದು. ಇಲ್ಲ ಸರ್, ನಾವು ನೋಡಿ ಸರ್, ನಾವು ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ನಾವು ನೋಡಿ ನಾವು ಲ್ಯಾಂಡ್ ನಾವು ಲ್ಯಾಂಡ್ ವಿಚಾರ ತೆಗೆದೇ ಇರಲಿಲ್ಲ. ನಾವು ಏನಿದ್ರು ಅಲ್ಲಿ ಏನು ಇಲ್ಲಿಗಲ್ ವರ್ಕ್ ಏನು ನಡೆದಿತ್ತು, ವಿತೌಟ್ ಪ್ಲಾನ್ ಅಪ್ರೂವಲ್ಲು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ಅದ್ರ ಬಗ್ಗೆ ಅಷ್ಟೇ ನಾವು ಮಾತಾಡಿದ್ದೀವಿ. ಇವಾಗ ಒಂದು ಹೇಳಿದ್ರೆ ಒಂದು ಬರುತ್ತೆ, ನೀವು ಒಂದು ಹೇಳಿದ್ರೆ ನಾನು ಒಂದು ಬರ ಕ್ಲಿಯರ್ ಆಗಿದ್ದೀವಿ ನಾವು. ಆಫೀಸಲ್ಲಿ ಆಗಲ್ಲ, ಮಾತಾಡಿದ್ರೆ ಎಲ್ಲಾದರೂ ಬೇರೆ ಕಡೆ ನ್ಯೂಟ್ರಲ್ ಪ್ಲೇಸ್ ಅದು ಅದ್ರ ಬಗ್ಗೆ ಬೇಡ. ಆಚೆ ಕಡೆ ಎಲ್ಲಾದರೂ ಅವರೇ ಒಂದು ಲೊಕೇಶನ್ ಹೇಳಿ ತೊಂದರೆ ಇಲ್ಲ. ಅವ್ರು ಅದನ್ನ ಹೇಳಿದ್ರು ಕೂಡ. ಅಲ್ಲ ಯಾವಾಗಂತ ನೀವು ಬರೋಕೆ ನೆಕ್ಸ್ಟ್ ವೀಕ್ ಅಲ್ಲ ನೀವು ಹೇಳಿದ್ರೆ ಅವತ್ತು ಬರ್ತಾರೆ ಅಂತ ನಾನು ಥರ್ಸ್ಡೇ ನೀವು ಒಂದ್ಸಲಿ ನೆಕ್ಸ್ಟ್ ಗುರುವಾರ ಬರೋ ಗುರುವಾರಕ್ಕೆ
ಅದಕ್ಕೆ ಬುಧವಾರ ಅದೇ ಯೋಚನೆ ಮಾಡಿ ಎಷ್ಟು ನಿಮಿಷ ಆಯಿತು ಇವಾಗ ಮಾಡಿ ನೀನು ನೆಟ್ವರ್ಕ್ ಇದೆ ನೋಡ್ತೀನಿ. ಬರೋ ಗುರುವಾರ ಯಾವತ್ತು ಬರುತ್ತೆ ಡೇಟು? ಸರ್ ನಮಸ್ಕಾರ ಸರ್. 20 ಸರ್ ನಮಸ್ಕಾರ ಸರ್. ಅದೇ ಸರ್ ಮಾತಾಡಿದೆ ಅಯ್ಯರ್ ಸಾಹೇಬ್ರ ಹತ್ರನೂ ರಮೇಶ್ ಬಾಬು ಅವ್ರ ಹತ್ರ ಮಾತಾಡಿದೆ. ಅವರು ಆಯಿತು ಬರೋಕ್ಕೆ ರೆಡಿ ಇದ್ದೀರಿ ಎಲ್ಲಿ ಏನು ಅಂದರು. ಆಫೀಸ್ 20 ಬೇಡ ಸರ್, 21 ಅದಕ್ಕೆ ನೆಕ್ಸ್ಟ್ ಗುರುವಾರ ಬರ್ತೀನಿ 21ನೇ ತಾರೀಕು 21 ಶುಕ್ರವಾರ 21ನೇ ತಾರೀಕು. ಅವ್ರು ಏನು ಹೇಳ್ತಿದ್ರೆ ನಮ್ಮ ಆಫೀಸಲ್ಲಿ ಬಂದರೆ ಮೊನ್ನೆ ನಿಮ್ಮ ಸಾಹೇಬ್ರು ಅಂದಂಗೆ ಇದು ತಿರ್ಗಿ ಇಲ್ಲೇ ಬಂದರು ಅಂದರೆ ಅಲ್ಲೆಲ್ಲ ಪಕ್ಕದಲ್ಲಿ ಹೋಟ್ಲ್ ನಿಮ್ಮ ಸಾಹೇಬ್ರ ಪಕ್ಕದಲ್ಲಿ ಹೋಟ್ಲಲ್ಲಿ ಮಾತಾಡೋದು. ಹಾಂ ಸರಿ ಸರ್ ಹೇಳ್ತೀನಿ ಸರ್, ಕರ್ಕೊಂಬರ್ತೀನಿ ಸರ್. ಸರಿ ಸರ್ ಆಯಿತು. ಹೋಟ್ಲ್ ಪಕ್ಕದಲ್ಲೇ ನಾವೇ ಹೋಟ್ಲು ಅಲ್ಲಿ ಹೇಳ್ತೀನಿ, ನೀವು ಬನ್ನಿ. ಹಾಂ ಇವಾಗಾದರೂ ಹಿಡ್ಕೊಬೋದಾ? ನಾನು ಹೋಗಿದ್ದೀನಿ ಮಾತಾಡಿದ್ದೀನಿ ಅಂತ ಅಲ್ಲ, ಇವಾಗಲಾದರೂ ಹೇಳಿ ಇನ್ನು ಅದ್ರ ಮೇಲೆ ನಾವು ಏನು ಹೇಳಿ. ಯಾಕಂದರೆ ಇದರಲ್ಲಿ ಫೋಟೋದಲ್ಲಿ ಒಂದು ನಿಮಿಷ ನನಗೆ ಏನಕ್ಕೆ ಅಂದರೆ ಇವಾಗ ಜಸ್ಟ್ ಮಾತಾಡಿದ್ದೀನಿ, ಈ ಸೆಕೆಂಡಲ್ಲಿ ಫೋಟೋ ಬೇಕಾದ್ರೆ ಬನ್ನಿ. ಯಾಕೆ ಗೊತ್ತಾ, ಇವಾಗಲೇ ಕಳಿಸ್ತೀನಿ, ಈ ಸೆಕೆಂಡ್ಗೆ ಕಳಿಸ್ತೀನಿ. ಯಾಕಂದ್ರೆ ನನಗೆ ಈ ಸೆಕೆಂಡಲ್ಲಿ ಕಾಫಿ ಕುಡಿದು ಆಚೆ ಬಂದಿದ್ದೀನಿ. ಸೊ ಹತ್ರ ಮಾತಾಡಿಲ್ಲ ಅಂತ ಅವ್ರಿಗೆ ನಂಬಿಕೆ ಇಲ್ವ ನಿಮ್ಮೆಲ್ಲ? ಯಾಕಂದರೆ ವಿಜಯ್ ಕುಮಾರ್ ನಾಳೆ ದಿವಸ ನಮ್ಮನ್ನು ಬಿಟ್ಟು ಮಾತಾಡೋರು, ಇವ್ರು ಬಿಟ್ಟು ಮಾತಾಡೋರು. ಇವಾಗ ಅವ್ರಿಗೆ ಮುಂದೆನೇ ಮಾತಾಡಿದ್ರು. ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇದೆ ಬನ್ನಿ. ಅದಕ್ಕಾಗಿ ನಾವೇನು ಗೊತ್ತಾ ಮೇನ್ ಪಿಲ್ಲರ್ಗಳು ಸರ್ ಏನು ಗೊತ್ತಾ, ಒಂದು ಫೋಟೋ ಹಾಕ್ಬಿಟ್ರೆ ಮಾತಾಡಿದ್ದೀನಿ. ಇವತ್ತು ಗುರುವಾರ ಹೇಳಿದ್ದೀನಿ ಅಷ್ಟೇ. ಅದೇ ಬರೋ 21ನೇ ತಾರೀಕು 20ನೇ ತಾರೀಕು ನಮ್ದು ಇಂಪಾರ್ಟೆಂಟ್ ಕೇಸ್ ಇದೆ. ಅಲ್ಲೇ ನಾನು ಗುರುವಾರನೇ ಬಂದವಾಗ ಯಾವ ಹೋಟ್ಲು ಅಂತ ಬೆಳಗ್ಗೆ ಅಲ್ಲಾದಷ್ಟು ಜಲ್ದಿ ಬಂದರೆ ಅವತ್ತು 21 ಶುಕ್ರವಾರ ಬುಧವಾರ ಬೇಡ, ಗುರುವಾರ ಕೇಳಿ. ಬುಧವಾರ ಬೇಡ ಸರ್, ಶುಕ್ರವಾರ ಮಾಡೋಣ ಅಷ್ಟೇ. ಇನ್ನು ಒಳ್ಳೇದಿಲ್ಲ ಗುರುವಾರ ಆಗಿ. ಯಾಕೆ ಸರ್ ಗುರುವಾರ ಏನು ಒಳ್ಳೇದಿಲ್ಲ? ಅವರು ಶುಕ್ರವಾರ ಒಂದು ಇಂಪಾರ್ಟೆಂಟ್ ಕೇಸ್ ಇದೆ, ಅವತ್ತು ಕರೆಕ್ಟಾಗಿ ಕೇಸ್ ಇದೆ. ಅದು ಒಂದು ಅದು ಆ ಕೇಸ್ಗೆ ರೆಡಿ ಮಾಡ್ತಾ ಇರ್ಬೇಕಲ್ಲ, ರೆಡಿ ಮಾಡಿ ಆಗಲ್ಲ. ಕೆಲಸಗಳಾಗಲ್ಲ. ನಿಮ್ಮ ದಿವಸ ನಮಗೆ ಅಡ್ವೊಕೇಟ್ ಇರೋದು, ನಾವೇ ಅಡ್ವೊಕೇಟ್, ನಾವೇ ಮಾಡೋದು, ಎಲ್ಲ ರೆಡಿ ಮಾಡಿ ಹಾಕಬೇಕು. ಎಲ್ಲ ನಮ್ಮದು ಟೈಮ್ಗಳು ಬೇರೆ ಕೆಲಸಗಳಿಗೆ ಹಾಕ್ಬಿಟ್ಟು ಟೈಮ್ ಇರಲ್ಲ, ರೆಡಿ ಮಾಡೋದಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಿಮ್ಮನ್ನೇ ಕೇಳಿ ಹೇಳಿ. ಸುಮ್ಮನೆ ನಮ್ಮದು ಪರ್ಸನಲ್ ಪ್ರಾಪರ್ಟಿ ಇದೆ ಒಂದು ಕೇಸದು. ಅಲ್ಲ ನಮ್ದು ಇವಾಗ ನಾನು ನಾಳೆನೇ ಕರ್ಕೊಂಡು ರೆಡಿ ಇತ್ತು. ಕೇಸ್ ಒಂದು ಕೊಡ್ಬೋದು, ನೀರು ಕೊಡಪ್ಪ ಸ್ವಲ್ಪ. ಬಾಟ್ಲು ಕೊಡು. ಇಲ್ಲ ಬಾಟ್ಲು ಬೇಡ, ನಾರ್ಮಲ್ ಬಾಟ್ಲು ಅಲ್ಲಿ ಕುಡಿದ್ಬಿಟ್ಟು ಗಂಟಲು ನೋವು ಬಂದಿದೆ ಅಲ್ಲಿ. ಹ್ಞೂ ಸರ್, ಅಲ್ಲಿ ಇಳ್ಕೊಂಡು ಅಲ್ಲಿ ಮೆಟ್ರೋ ಚೇಂಜ್ ಮಾಡಿದ್ರೆ ನಾರ್ಮಲ್ ವಾಟರ್ ಅಲ್ಲಿ ಜಾಸ್ತಿ ಹೊತ್ತಾಯ್ತು. ಇನ್ಸ್ಪೆಕ್ಟರ್ ಕಮೆಂಟ್ ಆ ಇನ್ಸ್ಪೆಕ್ಟ್ರ್ ಈ ಕೋರ್ಟ್ ಹತ್ರ 10 ನಿಮಿಷ ಹೇಳಿ ಕೂತು ತಲೆ ಯಾರು ಇನ್ಸ್ಪೆಕ್ಟ್ರು? ಇನ್ಸ್ಪೆಕ್ಟರ್ ಅಲ್ಲಿಂದ ಕಮಿಟ್ಮೆಂಟ್ ಆಗಿ ಲಾಸ್ಟ್ 10 ಸಿಕ್ಕಲೇ ಇಲ್ಲ. ಅಲ್ಲೊಬ್ರಿಗೆ ಹೇಳಿಬಿಟ್ಟು ಸರ್ ನೀವು ಅಲ್ಲಿ ಹೋಗ್ಬಿಡಿ ಅಂತೇಳಿ ಲೊಕೇಶನ್ ಕಳಿಸ್ಬಿಟ್ಟು ಲೊಕೇಶನ್ನಿಂದ 10 ಬಂದ. ಅದನ್ನ ಕೋರ್ಟ್ ಹತ್ರ ಇದ್ನಲ್ಲ, ಕೋರ್ಟ್ ಹತ್ರ ನಾನು ಆ ಮೇಡಮ್ ಇದಕ್ಕೆ ಬಂದಿದ್ದೆ. ಅವನು 800 ರೂಪಾಯಿ ತೊಗೊಂಡ್ರು. ಹಿಂಗೆ ಸುತ್ತಿ ಒಂದು ದಿವಸ ಕಾರಿಲ್ಲ ಅಂದರೆ ನೋಡಿ ಹಿಂಗೆ. ಈ ರೆವಿನ್ಯೂ ಬೆಲ್ಟ್ ಇರೋ ಜಾಗದಲ್ಲಿ ಇನ್ಸ್ಪೆಕ್ಟರ್ಗಳು ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆಲ್ಲ ಮೋಸ ಆಗ್ಬಿಟ್ಟಿದ್ದಾರೆ. ಅವರೇ ಪರವಾಗಿಲ್ಲ, ರಿಯಲ್ ಎಸ್ಟೇಟ್ ಬ್ರೋಕರೇ ಪರವಾಗಿಲ್ಲ ಅನ್ಸ್ಬಿಡುತ್ತೆ, ಅದಕ್ಕಿಂತ ಮೋಸ ಆಗ್ಬಿಟ್ಟಿದ್ದಾರೆ. ಅವ್ರು ಊಟಕ್ಕೆ, ಇವ್ರು ಹಂಗಲ್ಲ, ಇವ್ರು ಗಿಂಬ್ಳಕ್ಕೆ ಅಂದರೆ ದೊಡ್ಡ ಅಮೌಂಟು ದೊಡ್ಡದಾಗಿ ಕೊಟ್ಬಿಟ್ಟು ಬರ್ತಿದ್ದಾರಲ್ಲ. ಅಂದರೆ ನಮ್ಮ ಕಡೆ ಜಾಸ್ತಿ. ಈ ಕಡೆ ಯಾವುದು ರಾವಲಹಳ್ಳಿ ಪೊಲೀಸ್ ಸ್ಟೇಷನ್, ಕೃಷ್ಣಾರೆಡ್ಡಿನ ಏನೋ ಇದ್ದಾನೆ ಅವನು, ಏನೋ ರೆಡ್ಡಿ ಒಟ್ಟಿನಲ್ಲಿ ಅವನು. ಸರ್ ಇವ್ರದ್ದು ನಾನೇ ಹೋಗಿ ಮಾತಾಡ್ಕೊಂಡು ಬಂದೆ. ಯಾವುದೋ ಒಂದು ನಿಂಬೆಕಾಯಿಪುರದ್ದು ಅದಕ್ಕೆ ಬರೋದಲ್ಲ, ಫೋರ್ಜರಿ ಡಾಕ್ಯುಮೆಂಟ್ಗಳು ಮಾಡಿ ಆ ಕೆರೆ ಹತ್ರ ಇರೋದಕ್ಕ ಸರ್ವೆ ನಂಬರ್ 52 ದೊಡ್ಡ ಗೋಮಳ ಲ್ಯಾಂಡು. ಹ್ಞೂ ಸರ್, ಆ ಕೆರೆ ನಿಂಗೆ ಮುಂದಕ್ಕೆ ಜಂಪ್ ಆಗಬೇಕು. ಆ ಕೆರೆ ಮೇಲೆ ಹೋಗಿ ಹಿಂಗೆ ಡೋರ್ ಲೆಫ್ಟ್ ತೊಗೊಂಡಿದ ತಕ್ಷಣ ಅಲ್ಲೇ ಅವನು ರಮೇಶ ಅಂತ ನಿಂಬಗಬ್ಬರಿಗೆ ಹೋಗ್ತಾ ಬೆಳತೂರು ಒಂದು ಅಪಾರ್ಟ್ಮೆಂಟ್ ನಡೀತಾ ಇತ್ತು. ಆಯ್ತು ರೈಟ್ ಸೈಡ್ ಲೆಫ್ಟ್ ಸೈಡ್ ನಡೀತೈತೆ. ಹೌದು, ಕೆರೆ ಬಂದೈತೆ, ದಾಟ್ ಹೋದ್ರೆ ಅದೆಲ್ಲ ಗೋಮಣ. ಹೌದು, ಅಲ್ಲಿ ಬೆಳತೂರು ರಮೇಶ ಅಂತ, ಬೆಳ್ತೂರು ರಮೇಶ. ಅವನು ಮರ್ಡರೆಲ್ಲ ಆಗ್ಬಿಡ್ತು ಕೇಸಲ್ಲಿ, ಅದೇ ಲ್ಯಾಂಡ್ ವಿಚಾರಕ್ಕೆ. ಸರಿ ಮೊನ್ನೆ ಮತ್ತೆ ಜೈಲಿಗೆ ಹೋಗಿ ಬಂದ. ಅದ್ರ ಮೇಲೆ ಇನ್ನೊಂದಷ್ಟು ಲ್ಯಾಂಡ್ಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ, ಅದ್ಮೇಲೆ ಕಂಪ್ಲೇಂಟ್ ಹಾಕಿದ್ದಾನೆ, ಕ್ರಿಮಿನಲ್ ಕಂಪ್ಲೇಂಟು. ಹೋದ್ರೆ ಅವನು ಇನ್ಸ್ಪೆಕ್ಟ್ರು ಪೊಲೀಸು ಕಾನ್ಸ್ಟೇಬಲ್ಗಿನ್ನ ಮೋಸವಾಗಿ ಮಾತಾಡ್ತಾನೆ. ಸರಿ, ಅಂದರೆ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ, ಕೈ ಕಾಲು ಹಿಡಿತಾನೆ ಬೇಕಂದ್ರೆ.
ಆದ್ಮೇಲೆ ಈಗ ಅಂದರೆ ಅಲ್ಲಿ ಸೆಂಟ್ರಲ್ ಜೈಲ್ ಸರ್ ಪರಪ್ನಗರ ಮೈಕ್ ಹೋಗಿ ಅಟ್ಯಾಚ್ ಸರೆಂಡರ್ ಮಾಡಿಸಿದೆ. ಅಲ್ಲಿ ಜೈಲಲ್ಲಿ ರಿಜಿಸ್ಟ್ರೇಷನ್ ಬಂದು ಮಾಮೂಲಿ ತೊಗೊಂಡೋಗ್ತಾರೆ. ಅದು ಅದೇನು ಇದು ಏನೋ ಡಿಪಾರ್ಟ್ಮೆಂಟಿಗೆ ಕಾಕಿ ಬಟ್ಟೆಗೆ ಅವಮಾನ ಎಲ್ಲ ಮಾಡ್ತಾರೆ ಅವರೇ. ಯಾಕಂದ್ರೆ ನಾನು ಒಂದು 2-3 ಬಾರಿ ನೋಡಿದೆ ನೋಡಿ. ಆ್ಯಕ್ಚುಲಿ ಯಾವಳಹಳ್ಳಿ ಜೂರಿಸ್ಟಿಕ್ಷನಲ್ಲಿ ಒಂದು 100 ಜನ ನಮ್ಮ ಮನೆಗೆ ನುಗ್ಗಿಸಿ ಗಲಾಟೆ ಮಾಡಿ ಗಬ್ಬೆ ಬರೆಸಿ ವಿಡಿಯೋ ಎಲ್ಲ ಬಂತು ಎಲ್ಲ ಕಡೆ. ಪೊಲೀಸವ್ರು ಇದ್ದಾರೆ, ಪೊಲೀಸವ್ರ ಪ್ರೆಸೆನ್ಸಲ್ಲೇ ಮನೆಯೆಲ್ಲ ಹೊಡೆದಾಕ್ತಿದ್ದಾರೆ. ಹಲೋ ಹಾಂ ಏನು ಹಾಂ ಬಿಲ್ ಬಂದೆ. ಸ್ಕ್ಯಾನರ್ ಕ್ಯಾಶ್ ಎಲ್ಲ ಹಾಂ ಸರಿ ಬರ್ತು ಹಾಂ ಮಾತಾಡ ಹಾಂ 15 ನಿಮಿಷ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ತಗೋ. ಹೋಗ್ತಾನೆ ನಾನು ಸಾಹೇಬ್ ಹತ್ರ. ಅವ್ರ ಜೊತೆ ಇರೋದು ಪ್ರಾಡಕ್ಟ್ ಬಗ್ಗೆ 150. ಹಾಂ ಸರಿ ಹಾಂ చెప్తాను చేసి సరే అని చెప్పిన అట్లా ఏం చెప్పలేదు ಆಯ್ತು ಹಾಂ ಸರಿ ಮಾಡಿ ಇಲ್ಲ ಏನು ಸ್ವಲ್ಪ ನಾನು ಮಾತಾಡ್ತೀನಿ. మనకి ಆಫ್ ಆಗೋದ నిమిషం చేయి వస్తాం ಸರಿ ಸರಿ ಬಾ ಹುಡುಗ ಆಯ್ತು ಆಯ್ತು. ವಿಶ್ವನಾಥ್ ಬಂದ್ರ ಆ್ಯಕ್ಚುಲಿ ಅವ್ರಿಗೆ ನೀವೇ ಕರ್ಕೊಂಡೋಗಿ ಮಾತಾಡ್ಸಿದ್ರೆ ಎಲ್ಲ ಗೊತ್ತಿದೆ. ಹಾಂ 2 ಸೀಟಿಂಗ್ ಆಯಿತು. 3ನೇ ಸೀಟಿಂಗ್ ಕರೆಕ್ಟಾಗಿ ಒಂದು ಇದನ್ನು ಮಾಡಿ ಕ್ಲೋಸ್ ಮಾಡ್ಬೋದಿತ್ತು. ನೀವು ಮಾಡಿದ್ದು ಸರಿನೇ ಇಲ್ಲ ಅಂತ ಹೇಳಿಲ್ಲ, ಅವ್ರು ಮಾಡಿದ್ದು ಸರಿನಾ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ಇವಾಗ ಆದ್ಮೇಲೆ 3 ಜನ ಒತ್ತಡ ಇರೋದು. ಯಾರು MD ಆಗಿರ್ಬೋದು, ಏನಪ್ಪ ಕೇಳಿದ ತಕ್ಷಣ ಮಾಡಿಬಿಟ್ಟೆ ಅಂದರೆ ಸ್ವರೂಪ್ ಇದ್ರು. ಅದರಲ್ಲಿ ಒಬ್ಬ ಸ್ವರೂಪ್ ಅಂದರೆ ಲ್ಯಾಂಡ್ ಇದು ತೆಗಿಯೋನಿಗೆ ಅವ್ರಿಗೆ ಅವ್ನು ಯಾರೋ ರವಿಚಂದ್ರ ರೆಡ್ಡಿ ಅವ್ರ ಹತ್ರ ಜಾಸ್ತಿ ಇದ್ದಿದ್ದು. ಅದು ಬಿಟ್ಟ ಮೇಲೆ ಲಾಯರ್ ಹತ್ರ ಜಾಸ್ತಿ ಟಚ್ ಇದ್ದಿದ್ದು ಅವ್ರ ಹತ್ರ. ನೈಮ್ ಸರ್ಗೆ ಏನು ತೀಟೆ ಬಂದವ್ರಲ್ಲೇ ಇವ್ರಿಗೆ ಹೇಳಬೇಕು, ಅದಕ್ಕೆ ಮುಂಚೆ ಹೇಳಂಗಿಲ್ಲ. ಪ್ರಾಬ್ಲಮ್ ಬರೋಕ್ಕೆ ಮೊದಲು ಇವ್ರಿಗೇನು ಹೇಳಲ್ಲ. ಲ್ಯಾಂಡ್ ಇತ್ತಂದರೆ ನಿಮ್ಮದು ನೀವೇನೋ ಮಾಡ್ಕೊಳ್ರಿ ಅಂತಾರೆ. ತೀಟೆ ಯಾವಾಗ ರೈಸ್ ಆಗುತ್ತೋ ಇವ್ರಿಗೆ ಒತ್ತಡಗಳು ಅವಾಗ MD ಹೇಳಬೇಕು. MD ಅಂದರೆ ಇವ್ರಿಗೆ ಮೇಲೆ ಇವ್ರ ಚಿಕ್ಕಪ್ಪ ಹೇಳಬೇಕು. ಇವಾಗ ಅವ್ರ ಚಿಕ್ಕಪ್ಪ ಹೇಳಿದ ಮೇಲೆ ಇವ್ರ ಆ್ಯಕ್ಷನ್ನು ನಾಳೆನೇ ಕರ್ಕೊಂಡು ನಂದೇನಿಲ್ಲ, ಅವ್ರು ಹೇಳಿದ್ಮೇಲೆ ನಾನು ಮುಗಿಸ್ತೀನಿ ಅನ್ನೋದು. ಅದೇ ಸ್ವರೂಪ್ ಹೇಳಿದವಾಗ ಇವ್ರು ಯಾರೂ ತಲೆ ಕಟ್ಕೊಳಲ್ಲ. ರವಿಚಂದ್ರನ್ನು ರೆಡ್ಡಿಗೂ ನೈಮ್ ಸರ್ಗೆ ನಮ್ಮ ಬಾಸ್ಗೆ ಅವ್ರಿಗೆ ಟಚಪ್ ಇಲ್ಲ. ಇಲ್ಲಿ ಯಾರು ಅಂದರೆ 3 ಜನ ಅವನ ಕಡೆ ಇದ್ದಿದ್ದವ್ರು ಬ್ಯಾಟಿಂಗ್ ಆಡ್ತಾಯಿದ್ರು. ಇವಾಗ ಏನು ಹೇಳಿದ್ರು, MD ಅವ್ರದ್ದೇನಾದರೂ ಇದ್ದರೆ ನೀನೇ ಬಗೆಹರಿಸಪ್ಪ, ಆಮೇಲೆ ಅವ್ನು ರವಿಚಂದ್ರನ್ ರೆಡ್ಡಿ ನಾವು ನೋಡ್ಕೊತೀವಿ, ಸ್ವರೂಪ್ ನಾವು ನೋಡ್ಕೊತೀನಿ ಅಂದರೆ ಅಲ್ಲಿ ಮುಗೀತು. ಅರ್ಥ ಆಯ್ತಾ? ಇವಾಗ ಕಂಡೀಷನ್ ಆಗಿ ಇವಾಗ ಅನ್ನಲ್ಲ ನಿಮ್ಮ ಮುಂದೆ ಹೇಳಿದ್ರು ಸರ್ ಬರೋಕ್ಕೆ ರೆಡಿ ಕೊಟ್ಟು ಆಯ್ತಪ್ಪ ಏನೋ ಮಾಡೋಣ ನಿಮ್ಮ ಪಾಪ ಅಷ್ಟೇ ಮುಗ್ದೈತಂದರೆ ಅಂದರೆ ಕರ್ಕೊಂಬಂದು ಅನ್ನೋ ಲೆಕ್ಕಾಚಾರದಲ್ಲೇ ಮಾತಾಡೋದು. ಈಗ ಇವಾಗ ನಾನೇನಕ್ಕಂದ್ರೆ ನಿಮ್ಮನ್ನು ಕೇಳಿದಂದರೆ ನಾಳೆ ಸುಮ್ಮನೆ ನಾವು ಹಿಡ್ಕೊಂಡೋಗಿ ಅಲ್ಲಿ ನಿಮ್ಮವ್ರಿಗೆ ಗೊತ್ತಿಲ್ಲ, ನೀವು ಯಾರು ಮಾತಾಡಿದ್ರೋ ಗೊತ್ತಿಲ್ಲ ಅಂದರೆ ಅದು ತಪ್ಪಾಗ್ಬಿಡುತ್ತೆ. ನಿಮ್ಮ ಅಲ್ಲಿ ಮುಂದೆ ಫೋಟೋ ಹಿಡಿದು ಅರ್ಥ ಆಯ್ತಾ? ಅದಕ್ಕೆ ಒಂದು ಇಲ್ಲ ನಿಂತ್ಕೊಳ್ಳಿ ಓದ್ಬೇಕು ಬನ್ನಿ ಸರ್ ಇಲ್ಲಿ ಒಂದು ಫೋಟೋ ಕೊಡ್ರಿ, ಒಂದು ಫೋಟೋ ತೆಗೀರಿ ಚೆನ್ನಾಗಿ ತೆಗಿ ನ್ಯಾಯವಾಗಿ ಬನ್ನಿ ಸರ್ ನೀವು ಬಿಡಿ.
ಹೊಡೆಯಪ್ಪ ಹಿಂಗೆ ಮಾಡೋಣ. ಹೋಟ್ಲ್ ಹೆಸರು ಬರಲಿ. ಹೋಟ್ಲ್ ಹೆಸರು ಬಿಡಲಪ್ಪ. ಹೋಟ್ಲ್ ಹೆಸರು ಎಲ್ಲಿದ್ದೀನಿ ಅಂತ ಗೊತ್ತಾಗಬೇಕಲ್ಲ. ಹಿಂದಕ್ಕೆ ಹೋಗ್ಬೇಕು ನೀವು. ಅಲ್ಲ ಸರ್, ಇವಾಗ ನಾನು ಹೇಳಿದ್ದೀನಿ ರಾಜಾಜಿನಗರದಲ್ಲಿ ಇದ್ದಾರೆ, ಹೋಗ್ತಾ ಇದ್ದೀನಿ ಅಂತಲೇ ಹೇಳಿದ್ದೀನಿ. ಆ ಹೋಟ್ಲು ಬೆಳ್ಳಿ ಏನು ಅವ್ರಿಗೆ ಅಪನಂಬಿಕೆ ಏನಿಲ್ಲ ಬಿಡಿ ಸರ್, ನಂಬಿಕೆ ಇದೆ. ಹೌದು. ಅವ್ರು ಆ ಟೈಮ್ಗೆ ಏನೋ ಒಂದು ಸುಳ್ಳು ಹೇಳಬೇಕಿತ್ತು, ಹೇಳಿದ್ರು ಅಷ್ಟೇ. ಟೈಮ್ಗೆ ಈಗ ಅವರೇ ಹೇಳಿ ಕರೆಸಿದ್ರು ಅಂದ್ಬಿಟ್ರೆ ಅವಮಾನ ಆಗ್ತದಲ್ಲ ಅಂತೇಳಿ ಮಾತಿಗೆ ಏನೋ ಒಂದು ತಿರುಗಿಸಿ ಹೇಳಿದ್ರು ಅಷ್ಟೇ. ಅಷ್ಟೇ. ನಮ್ಮ ಇವಾಗ ಏನು ಹೇಳೋ ಅವಶ್ಯಕತೆ ಇರಲಿಲ್ಲ ಯಾಕೆ ಸುಮ್ಮನೆ ಆಗೋಯ್ತಾ? ನಮಗೂ ಕಳಿಸಿ ಸರ್. ಕಳಿಸಿ ಕಳಿಸಿ ಸರ್. ಹಾಂ, ನಂಬರ್ ಇಲ್ಲ ಸರ್, ಸಾಯೋಬ್ರಿಗೆ ಬೇಕು. ಸೆಂಡ್ ಮಾಡೋದು. ನನ್ನ ನಂಬರ್ ಇದೆ, ನೀವು ಫೋನ್ ಮಾಡಿದ್ದೀರಾ? ಶಿವಣ್ಣಗೆ ಕಳಿಸಿ. ಇಲ್ಲ, ಶಿವಣ್ಣ ಕಳಿಸ್ತೀನಿ. ಯಾಕಂದ್ರೆ ನೋಡಿಬಿಟ್ರೆ ಮಾತಾಡಿದರೆ ಓಕೆ. ಇವಾಗ ಅವ್ರು ಫೋನ್ ಮಾಡಿದ್ದು ಕರೆಕ್ಟೇ, ಇಲ್ಲಿ ಕೂತಿದ್ದು ನಿಜನೇ, ಕರೆಕ್ಟಾ? ಹೌದು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಕ್ತೀನಿ ನೋಡಿ ಸರ್ ನಮ್ಮ ಕಾರ್ಡು. ಕೊಡಿ ಸರ್, ಮಾಡ್ತೀನಿ ಸರ್, ಫೋನ್ ಮಾಡ್ತೀನಿ. ಒಂದು ದಿವಸ ಮುಂಚೆ, 2 ದಿವಸ ಮುಂಚೆನೇ ಮಾಡ್ತೀನಿ. ಅದೇ ಈಗ 21ನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ವಿ. ಚೇಂಜ್ ಏನಿಲ್ಲ. ಅಲ್ಲ ಮಾಡಿದ್ರೆ ನೀವು ಬೇಕಾಗಿದ್ರೆ ನಾನು ಜಲ್ದಿ ಬರ್ತೀನಿ ಅಂದ್ರೆ ನಂದೇನಿಲ್ಲ. ಅಲ್ಲ 21ಕ್ಕೆ ಮಾಡೋದು. ಅಲ್ಲ ನಮ್ದೇನಿಲ್ಲ ಸರ್, ನಾನು ಹೇಳ್ತೀನಿ ಅದರಲ್ಲಿ ಏನಿಲ್ಲ. ನೀವೇನಾದರೂ ಜಲ್ದಿ ಬರ್ತೀನಿ ಅಂದರೆ ನನಗೆ ಜಲ್ದಿ ಹೇಳಿದ್ರೆ ಅಲ್ಲ 21ಕ್ಕೆ ಮಾಡೋಣ. ಹಾಂ, ಅದಕ್ಕೆ ಸುಮ್ಮನೆ ಆಗುತ್ತೆ. ಏನಪ್ಪ ರೂಮ್ ಕ್ಲಿಯರ್ ಆಗಿ ಕ್ಲೋಸ್ ಆಗಲಿ. ಆಗಲಿ ಸರ್. ಸರ್, ನಾವು ಯಾರಿಗೂ ವಿರೋಧ ಮಾಡ್ಕೊಂಡು ನಾನು ಮಾಡ್ಬೇಕನ್ನೋದೇನಿಲ್ಲ. ನೀವು ಸರ್ ಈಗ ತಿನ್ಬೋದು. ನಮ್ಮದು ಉದ್ದೇಶ ಕ್ಲಿಯರ್ ಇದೆ. ಈಗ ಎಂಟೈರ್ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ ಕರೆಕ್ಟ್ ಹೇಳ್ಬೇಕಂದ್ರೆ. ನಿಮ್ಗೆ ಆ್ಯಕ್ಚುಲಿ ಡಾಕ್ಯುಮೆಂಟ್ ನೀವು ನೋಡಿಲ್ಲ, ಹಂಗಾಗಿ ನಿಮ್ಗೆ ಗೊತ್ತಿಲ್ಲ. ನಾವು ನೋಡಿದ್ದೀವಿ, ಎಲ್ಲೂ ಸೇಲ್ ಡೀಡ್ಗಳಿಲ್ಲ. ಈ ಲಾಸ್ಟ್ನಲ್ಲಿ ಈಗ ನಾನು ಇವಾಗ ಏನು ಗೊತ್ತಾ, ಹೇಳಿದ್ರಿ ಮಾತಾಡೋಣ ಸ್ವಲ್ಪ ಮೀಟಿಂಗ್ ಮಾಡಿದ್ರಿ. ಅದಾದ್ಮೇಲೆ ಏನು ಕರೀಲಿಲ್ಲ. ನೀವು ನಿಮ್ಮ ಪಾರ್ಟಿಗಳಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ರಿ. ಆವಾಗ ನಿಮ್ಮ ಪ್ರೋಸೆಸ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅವಾಗ ಏನಾಗುತ್ತೆ, ಸುಮ್ಮನೆ ನಾವು ನಮ್ಮನ್ನ ಒಂಥರ ನಾವೇನೋ ಸುಮ್ಮನೆ ಇದ್ಬಿಡ್ತೀವಿ, ತಪ್ಪು ಮಾಡ್ತೀವಿ ಅಂತ ಅನ್ಸುತ್ತೆ. ಅವಾಗ ಅರ್ಥ ಆಯ್ತಾ ಸರ್? ಅದು ನನಗೆ ಗೊತ್ತಿದ್ದಂಗೆ ಮಾಡಿದ್ದು ಯಾವುದೂ ಗೊತ್ತಿಲ್ಲ. ಅನ್ನೋದು ನನಗೆ ಗೊತ್ತಿದ್ದಂಗೆ ಸ್ಟ್ರಾಂಗರ್ ಆದರೆ ಆ ಸ್ಟಾಕ್ ಬೆಲೆ ಗೊತ್ತಾಗೋದು. ಅಂದರೆ ನಾವು ಏನು ಸರ್ ಅಂದ್ರೆ ಆಯಿತು ಸರ್ ಅಂತ. ಇವಾಗ ಎಲ್ಲೋ ಇರೋನು ಎಲ್ಲ ಥರದ್ದು ಎಲ್ಲ ಕುಡಿಸಿ, ಇವಾಗ ಒಬ್ರಿಗೆ ಹೇಳ್ತಲ್ಲ ಎಲ್ಲ ಇತ್ತು ಎಲ್ಲ ಬಂದವಾಗ ಒಂದು ಇದಾಗ್ತದೆ. ಹಂಗೆ ನಿಮ್ಮ ಅನುಕೂಲ ಯಾವತ್ತು ಅವತ್ತು ತಿನ್ನೋದು ಇವತ್ತು ತಿನ್ನಬೇಕು, ಬರಬೇಕು. ಅದು ಯಾವಾಗೋ ಒಂದು ಟೈಮು ಅಷ್ಟೇ. ಯಾವುದೇ ಶಾಶ್ವತ ಅಲ್ಲ. ಈಗ ಒಂದು ನೋಟಿಸ್ ಬರುತ್ತೋ, ಒಂದು ಇನ್ನೇನೋ ಬರುತ್ತೋ, ಯಾವುದೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಬದಲಾವಣೆ ಆಗುತ್ತೆ. ಇವತ್ತು ಅಪ್ರೂವಲ್ ಬರ್ಬೋದು, ಅದು ಸ್ಟೇ ತೊಗೋಬೋದು, ಮುಗಿಲಾರ್ದದು ಏನೋ ಅರ್ಥ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಸರ್, ನಾವು ನಮ್ಮ ದೇಶದ ಮೇಲೆ ಹೋಗ್ತೀವಿ. ಅಧಿಕಾರಿಗಳು ನನಗಿಂತ ನಿಮ್ಗೆ ಗೊತ್ತು. ಕಳ್ಳ ಅಂದರೆ ಎಲ್ಲಿ ಗೊತ್ತಾ, ಮಳ್ಳ ಥರ ಅವರೇ ಮಾಡ್ಕೊಂಡಿರ್ತಾರೆ. ನಮ್ಮ ಅರ್ಜಿ ಮೇಲೇ ಅವ್ರ ದುಡ್ಡು ಜಾಸ್ತಿ ನಾನು ಒಂದು 10 ಹತ್ರ ಕೊಟ್ಟಿದ್ದೆ. ನಾನು ಇದೇ ಫೀಲ್ಡಲ್ಲೇ ಇದ್ದೆ ಸರ್. ನಾನು ಇದೇ ಫೀಲ್ಡಲ್ಲಿ ಇಲ್ಲಿ ಬರ್ದಿದ್ದಕ್ಕೆ ಮುಂಚೆ ನಾನು ಅಲ್ಲೇ ಇದ್ದಿದ್ದು. ನಾನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಇದೇ ಹೋಗಿ ನಾನು ಒಬ್ರಿಗೆ ಆಗ್ತಾಯಿದ್ದೆ. ನಾನು ಇಲ್ಲ ಅಂದರೆ ವಿಜೇಂದ್ರ ಮೇಲೆ ಹಾಕಿದೆ. ಅವ್ರ ಮಾವ ಇದ್ದಾನಲ್ಲ, ಯಾರೋ ತೇಜಸ್ ಕುಮಾರ್ ಮೇಲೆ FIR ಹಾಕಿದೆ. ಅರ್ಥ ಆಯ್ತಾ? ಭಂಡಾರಿ ಇವಾಗ ಇದರಲ್ಲಿ ಯಾವುದ್ರಲ್ಲಿ ಬಿಡಿಯನ್ನೆಲ್ಲ ಯಾವುದ್ರಲ್ಲಿ ಇದ್ದಾರೆ ಭಂಡಾರಿ ಆತನ ಮೇಲೆ ಹಾಕಿದೆ. ಲೋಕಾಯುಕ್ತಕ್ಕೆ ಹೋದೆ, ಎಲ್ಲ ಮಾಡಿದೆ. ನನಗೂ ನಿಮ್ಗೆ ಹೇಳ್ದಂಗೆ ಬಿ ಗೋಪಾಲ್ ಧಮಕಿ ಹಾಕಿದ, JCP ನಾನು ಧಮಕಿ ಹಾಕಿದ. ನೀನು ಕುಟ್ಬಿಡ್ತೀನಿ ಹಂಗೆ ಆಯಿತಾ, ನಾನು ಫೇಸ್ ಮಾಡ್ತೀನಿ ಪಾಪ ಅಂತಂದೆ. ನನಗೆ ಒಳ್ಳೆ ಕೆಲಸ ಅಂದರೆ DC ಶಿವಮೂರ್ತಿ ಅಂತಿದ್ರು, ನಿಮ್ಗೆ ಗೊತ್ತಿರ್ತೀವಿ. ಶಿವಮೂರ್ತಿ ಇದ್ರು, ಮಂಜುನಾಥ್ ಮುಂಚೆ ಇದೆ. ಮಂಜುನಾಥ್ ಆಮೇಲೆ ಬಂದ 5 ಲಕ್ಷಕ್ಕೆ ಸಿಕ್ಕಾಕೊಂಡಿದ್ದು. ಆತ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಗನ್ಮೆನ್ಗಳಿಬ್ಬರು ಕೊಟ್ಟ. ಸರ್, ಇಂತಿಂಥ ರೌಡಿನೇ ಇಂತಿಂಥ ಹೊತ್ತಿಗೆ ಮಾಡ್ತಾನೆ ಅಂದರೆ ಕಾಂಟ್ರಾಕ್ಟರ್ ಕಾಲ್ ಮಾಡ್ತಾರೆ ಸರ್. ನಾನು ಗೌರ್ಮೆಂಟ್ ಜಾಗಕ್ಕೆ ಕೈ ಹಾಕಿದ್ದಕ್ಕೆ ಅಪ್ಲಿಕೇಶನ್ ಕೊಟ್ಟರೆ ನನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಿ ಗೋಪಾಲ್ ಮೇಲೆ ಕೊಟ್ಟಿದ್ದೆ. ನಾನು ಚಾಲೆಂಜ್ ಇದೆ, ಮೇಲೆ ನಾನು ನಿಮಗೂ ಅದಕ್ಕೆ ನಾನು ಅಲ್ಲಿ ಒಬ್ಬ ಗೋಲ್ಡ್ ಕಾವೇರಿ ಅಂತ ಒಬ್ಬನಿದ್ದ. ಸರಿ, ಆಮೇಲೆ ನನ್ನ ಕುಣಿಸ್ತಾ ಅವ್ರ ಹತ್ರ ಹಿಂಗೆ ಬಂದಿದ್ದ. ಅವ್ರು 25 ಜನ ಬಂದಿದ್ರು. ನಾ ಇಬ್ಬರನ್ನೇ ಕರ್ಕೊಂಡು ಹೋಗಿದ್ದೆ, ನನ್ನ ಡ್ರೈವರು ನಾನು. ಆಯಿತು, ನೀವು ಮಾತಾಡೋಣ, ಒಂದು ಮನೆಗೆ ಕೊಡಿಸ್ಬೇಕ, ಹೇಳಪ್ಪ ಏನು ಡಿಮ್ಯಾಂಡ್ ಅಂತ. 1 ಕೋಟಿ ಕೇಳ್ತೀನಿ, ಕೊಡ್ತೀಯ ನೀನು ಗೌರ್ಮೆಂಟ್ ಜಾಗನ ಕೊಡು, 1 ಕೋಟಿ ನೀನು ತಾಕತ್ತಿದ್ರೆ ಕೊಡು. ಇಲ್ಲ, ನಾನು 10 ಲಕ್ಷ ಕೊಡ್ತೀನಿ. ನಾನು 10 ಲಕ್ಷ ಗಿರಾಕಿ ಅಲ್ಲ, ನಾನು ನಿಮಗೆ ಅಂತ 10 ಲಕ್ಷ ಗಿರಾಕಿ. ನೀನು ವಿಡಿಯೋ ಮಾಡ್ಕೊ ಹೋಗೋ ಅಂದ. ನಿಮ್ಮವರೇ ರೌಡಿಗಳಿರೋದು, ವಿಡಿಯೋ ಮಾಡಿದ್ರೆ ನೀನು ಸಿಕ್ಕಾಕೊಂಡು
ಕಿಡ್ನಾಪ್ ಮಾಡ್ದ ಸ್ವಾಮಿ ನೀನು ತಗೋ ಅಂತ ಏನು ಗೊತ್ತಿಲ್ಲ ಹುಡುಗ ನೀವು ಹೇಳಿ ಕರೆಕ್ಟ್. ಈಗೇನು ಗೊತ್ತಾ 20 ಗುಂಟೆ ಐತೆ ಅಂತ ಪ್ರೂಫ್, ಇನ್ನೊಂದು 5 ಗುಂಟೆ ಪಕ್ಕದಲ್ಲಿ ಐತೆ. ಆಲ್ರೆಡಿ ಪೊಸಿಷನ್ ನಾವು ಇದ್ದೀವಿ ಅಂತ ಹೇಳ್ರಿ. ಹಂಗಲ್ಲ ದೇವಸ್ಥಾನ ಐತೆ, ಲ್ಯಾಂಡ್ ಐತೆ ಅದು ಮೂಲ ನೀರು. ಇವಾಗ ಅವ್ರೇನು ಗೊತ್ತಾ ಸರ್, ಹಂಗಲ್ಲ ಅವ್ರೇನು ಗೊತ್ತ ಹೇಳೋದು ಹುಡುಗ. ಈಗ ಅಲ್ಲಿ ರವಿಚಂದ್ರ ಓನರ್ ಇದ್ದಾರೆ, ಕಿರಣ್ ಓನರ್ ಇದ್ದಾರೆ, ಹೌದು, ನಾವು ಓನರ್ ಇದ್ದೀವಿ, ಪ್ರೆಸ್ಟೀಜ್ ಓನರ್ ಇದೆ. ಹೌದು. ಈ 3 ಜನದಲ್ಲಿ ಯಾವ್ದ್ರಲ್ಲಿ ನಿಮ್ಮ ಪೋರ್ಷನ್ ಎಷ್ಟು ಬರುತ್ತೆ ಅಂತ ಅವ್ರು ಕೇಳ್ತಾರೆ. ಹೌದು. ಸೊ 3 ಜನ ಸಪ್ರೇಟ್ ಓನರ್ಗಳಿರೋದ್ರಿಂದ, ಡಿವೈಡ್ ಆಗಿರೋದ್ರಿಂದ, ಹೌದು. ಸೊ ಓನರ್ಶಿಪ್ ನಿಮ್ಮ ಪೋರ್ಷನ್ ಯಾರ್ದ್ರಲ್ಲಿ ನಮ್ದ್ರಲ್ಲಿ ಬರ್ತದ, ಇಲ್ಲ ರವಿಚಂದ್ರನಲ್ಲಿ ಬರ್ತದೆ, ಕಿರಣಲ್ಲಿ ಬರುತ್ತಾ ಅಂತ ಅದು ನಿಮ್ಮ ಚಾಯ್ಸ್. ಅದನ್ನೇ ಅವ್ರ ಕ್ವಶನ್. ಅವರು ಈ ತಪ್ಪಿಂದ ಇಟ್ಕೊಂತಾವಣ್ಣ ಏನು ಲೀಗಲ್ ಹಿಂದೆ ಮೂಲ ಎಸ್ಸಿಗಳು ಹಂಗೆ ಇರುತ್ತೆ. ಅಡಮಾನಕ್ಕೆ 100-200 ಇರುತ್ತೆ. ಅದು ಅಲ್ಲೇ ಐತೆ ಲ್ಯಾಂಡ್, ಅಲ್ಲಿ ಹೋಗಿಲ್ಲ. ನೀವು ಕೇಳಬೇಕು ಲ್ಯಾಂಡ್ ಅಲ್ಲೇ ಎಲ್ಲ ಐತೆ ತಾನೆ. ಬಟ್ ಈಗ ಪ್ರೆಸೆಂಟ್ ನಾವು ಅಲ್ಲಿದ್ದೀವಿ ಅನ್ಬೇಕು. ದೇವಸ್ಥಾನ ಇದೆ 20 ಗುಂಟೆ ಪ್ರೆಸೆಂಟ್ ಇದೆ, ಪಕ್ಕದಲ್ಲಿ ನಾನು ಏನು ಇದೆ ಸರ್, ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಡಾಕ್ಯುಮೆಂಟ್ ಕೊಡೋಣ, ನೋಡ್ಕೊಳ್ಳಿ ಒಂದ್ಸತಿ. ಅವ್ರಿಗೊಂದು ಅನುಮಾನ ಇದೆ. ಇರೋದು ಕೊಡಿ, ನೈಮ್ ಸರ್ ಹತ್ರ ನಾವು ಮಾತಾಡ್ತೀವಿ ಆಯಿತಾ. ಆಮೇಲೆ ಈಗ ನೀವು ಒಂದು ಸಾರಿ ನಮ್ಮ ಇವ್ರು ಮಾತಾಡಿ ಅವ್ರೇನಾದ್ರು ನೈಮ್ ಸರ್ ಲೀಗಲಾಗಿ ಹೇಳ್ಕೊಂಡು ಹೋಗ್ತೀವಿ. ಈಗ ಅರ್ಜಿ ಅದೇನಾಯ್ತು ಸೆಟ್ಲ್ಮೆಂಟ್ ಮಾಡ್ತೀವಿ. ಇಲ್ಲಿ ಸಮ್ ಅಮೌಂಟ್ ಬೇಕಂದರೆ ನೀವು ಬಂದರೆ ಸಮ್ ಅಮೌಂಟ್ ತಗೊಳ್ಳಿ, ಆಮೇಲೆ ನಿಮ್ಮ ಪೇಪರಲ್ಲಿ ಸೆಟ್ಲ್ಮೆಂಟ್ ಮಾಡೋಣ ಅಂತಾರೆ. ಬಟ್ ನೀವಿಬ್ಬರು ಕಾನ್ಫಿಡೆಂಟಾಗಿ ನೀವು 50 ಸಾವಿರ ನಮ್ಮ ಈಚೆ ಬರ್ತಾರೆ. ನಾನು ಓಪನ್ ಆಗಿ ಇಲ್ಲಿ ಏನು ಗೊತ್ತಾ, ನನ್ನ ಮಕ್ಕಳು ಕರಳ ಈ ಕಡೆ ಅವರು ಡೈರೆಕ್ಟಾಗಿ ಆಫೀಸ್ಗೆ ನೀವೇ ಬಂದರು ಮಾತಾಡ್ಬಿಟ್ಟು ಸಮ್ ಅಮೌಂಟ್ ಸರ್ ಇಷ್ಟು ನಾವು ಕ್ಲೋಸ್ ಮಾಡ್ತೀವಿ. ರೈತರಿಗೆ ಇಷ್ಟು ಸರ್, ಈಗ ರೈತರು ಏನಿದೆ ರೈತರಿಗೆ ಕೊಟ್ಟು ತೊಂದರೆ ಏನಿಲ್ಲ, ರೈತರಿಗೆ ಮಾಡಲಿ. ಬಟ್ ಏನಂದರೆ ಒಂದು ಸಣ್ಣ ಅಮೌಂಟ್ ತೊಗೊಂಡು ಅಡ್ವಾನ್ಸ್ ಅಂತ ಕೊಟ್ಟು ಆವಾಗ ನೀವು ಲ್ಯಾಂಡ್ ಅವ್ರು ಕೊಟ್ಟಂಗೆ ಆಗುತ್ತೆ. ಅವ್ರ ಕಡೆ ಅಡ್ವಾನ್ಸ್ ತೊಗೊಂಡು ಏನೋ ಥರ ಮಾಡ್ದಂಗೆ ಆಗುತ್ತೆ. ಇಷ್ಟು ಮಾಡೋಣ. ಇನ್ನೊಂದು 5 ಗುಂಟೆ ಲ್ಯಾಂಡ್ ಡಿಫ್ರೆನ್ಸ್ ಪ್ರೆಸೆಂಟ್ ಸರ್. ಅವ್ರು ಅದನ್ನು ರೆಡಿ ಇಲ್ವಲ್ಲ. ನಾನು ಹೇಳ್ತೀನಿ ಬಿಡಿ ಸರ್, ಅದರಿಂದ ಅಡ್ವೊಕೇಟ್ಗೆ ಏನು ಗೊತ್ತು. ನೈಮ್ ಸರ್ ಹತ್ರ ಈಗ ನಾನು ಪಕ್ಕದಲ್ಲಿ ಮಾತಾಡಿದೆ. ಅವ್ರೇನು ಹೇಳೋರು ಅಂದರೆ ವೆಂಕಟೇಶ್ ಅವ್ರ ಹತ್ರ ಮಾತಾಡೋ ಅರ್ಜಿ ಕೊಟ್ಟಿದ್ದೆಲ್ಲ ಪ್ರೆಸೆಂಟ್ ಹಂಗೆ ನೀವು ಮೊನ್ನೆ ಹಾಕಿರೋದು ನಾವು ತೋರಿಸಿದ್ವಿ. ಕೇಸ್ ಪುಟಪ್ ಮಾಡಿಲ್ಲ ಸರ್. ಅವರು ಲೋಕಾಯುಕ್ತರು ಎಲ್ಲ ಮಾಡಿ ಲಾಸ್ಟಲ್ಲಿ ನಿಮ್ಮನ್ನು ಮಾಡಿದ್ದಾರೆ. ಲೀಗಲಾಗಿ ಏನಿದೆಯೋ ನೀವು ಅನ್ಲೀಗಲಾಗಿ ಕಟ್ಟಿದ್ದೀರ, ಅದು ನನಗೆ ಗೊತ್ತು. BBMP ಜೋನ್ ಕಮಿಷನರು ಲೆಟರ್ ಕೊಟ್ಟಿದ್ದಾರೆ ಏನಂತ ಅದನ್ನು ಡಮಿನೇಷನ್ ಮಾಡು ಅಂತ. ಅದು ಅವ್ರಿಗೆಲ್ಲ ಗೊತ್ತಿದೆ. ಅದಕ್ಕೆ ನಾವು ಹೇಳಿದ್ದೀವಿ ಇನ್ನೊಂದು ಕತೆ ಬೇಡ. ಏನಾಯಿತು ರೈತರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರೈತರ ಹತ್ರ ನಾವು ತೊಗೊಳಂಗೆ ರೈತರಿಗೆ ಕೊಡಿ, ಆಮೇಲೆ ಅವರಿಂದ ಅವರೇನೋ ಮಾಡ್ತಾರೆ ಅಂತ ಹೇಳಿದ್ದಾರೆ. ರೈತರದ್ದೇನಾದ್ರು ಪೇಮೆಂಟ್ ಮಾಡಿದ್ರೆ ಆಯ್ತು. ಈಗ ನೀವು ನಾಳೆ ಏನು ಬರೋ ಸರ್, ನಾಳೆ ಗುರುವಾರ ಏನು ಹೋದೆ ಸರ್, ನಮ್ಮ ಟೋಟಲ್ ಕೆಲಸ ಇರೋದೇ ರೈತರಿಗೆ ಪೇಮೆಂಟ್ ಆಗಬೇಕು ಅಷ್ಟೇ. ರೈತರು ಕೊಟ್ಟರೆ ಅವ್ರು ಕ್ಲೋಸ್ ಆದರೆ ಮುಗಿಯುತ್ತೆ. ಯಾಕಂದರೆ ಏನು ಹೋದ ಸರ್, ನಮ್ದೇನು ಬೇರೆ ಏನಿಲ್ಲ ಸರ್. ರೈತರು ಕೊಟ್ಟರೆ ಮುಗೀತು ಅಷ್ಟೇ. ಆಯ್ತು. ಏನು ಹೋದ ಸರ್, ಇಲ್ಲಿ ಆಚೆ ಹೋಗಾದ್ಮೇಲೆ ಕಾಂಪೌಂಡ್ ಒಳಗೂ ಬಿಡೋಲ್ಲ. ಸರಿ ಸರ್, ನಾನು ಹೋಗೋಕ್ಕಾಗಲ್ಲ. ಕಟ್ಟಿದ್ದಾದ್ಮೇಲೆ ಅಸೋಸಿಯೇಷನ್ ಕೇಳ್ತಾರೆ ನೀನು ಯಾರೋ ಹೋಗಯ್ಯ ಅಂತಾರೆ. ಅದು ನಮ್ಗೆ ಗೊತ್ತಿರೋ ವಿಚಾರನೆ. ಈಗ ನಿಮ್ಮ ಪ್ರಕಾರ ರೈತರದ್ದು ಕ್ಲೋಸ್ ಮಾಡ ಯಾವಾಗ ಬರ್ತಾರೆ ನೀವಿಬ್ಬರು? ನೈಮ್ ಸರ್ ಸ್ಟೇಟ್ ಅಲ್ಲ, ಅವ್ರು ಬರ್ಬೇಕು ಸರ್. ರೈತರು ಬರದೆ ನಾವು ಬರೋಕ್ಕಾಗಲ್ಲ. ಅಲ್ಲ, ರೈತರು ನಿಮಗೆ ತೊಂದರೆ ಬರಲಿ, ಜೊತೆಲಿ ಇದ್ರೆ ಕೆಲಸ ಗೊತ್ತು. ಏನು ಗೊತ್ತಾ ಸರ್, ಈಗ ಮಾಡ್ಬೇಕು ಹೇಳ್ರಿ. ಈಗ ನಿಮ್ಮ ಪ್ರಕಾರ ಎಷ್ಟು ಮುಗಿಸ್ಬೇಕು ಏನು ಹೇಳಿ. ಆಮೇಲೆ ಈಗ ಪ್ರೆಸೆಂಟ್ ರೇಟ್ ಬಿಡಲ್ಲ, ಅದು ನಿಮಗೂ ಗೊತ್ತು. ಈಗ ಸ್ಕ್ವೇರ್ ಫೀಟಲ್ಲಿ 3,500 ಹೋಗುತ್ತೋ 8,000 ಹೋಗುತ್ತೋ ಆ ಲೆವೆಲ್ ಇಲ್ಲ. ಯಾಕಂದರೆ ಸ್ವಲ್ಪ ಹಿಂದೆ ಇರೋದ್ರಿಂದ ಟೈಟ್ಲು ಈ ಪ್ರೆಸೆಂಟ್ ಟೈಟ್ಲಲ್ಲಿ ಯಾರು ಅವರೇ. ನಾವು ಮೂಲ ಇದ್ದೀವಿ, ಮೂಲ ಅವ್ರು ಲೆಕ್ಕ ತೊಗೊಳಲ್ಲ. ಅದಕ್ಕೆ ಹೆಚ್ಚು ಕಡಿಮೆ ಇಲ್ಲ ಅರ್ಧ ರೇಟ್ ಆಗ್ಬೋದು, ಇಲ್ಲ ಹೆಚ್ಚು ಕಡಿಮೆ ಒಂದು ರೇಟ್ ಆಗುತ್ತೆ. ನಿಮ್ಮ ಪ್ರಕಾರ ಫೈನಲ್ ಆಗಲಿ ಸರ್, ನಾನು ಹೇಳೋಕ್ಕಾಗಲ್ಲ. ಅದನ್ನೇ ನೈಮ್ ಸರ್ ಹೇಳಿದ್ದು. ಈಗ ಅದೇನೋ ಒಂದು ರೇಟ್ ಮಾಡೋಣ ಆಯಿತಾ. ನಾವು ಕರೆದ್ವಿ. ನಾವು ಕೊನೆಗೆ ಬಂದರು ದೊರೆಸ್ವಾಮಿ ಅವ್ರು ಗೊತ್ತಲ್ಲ, ಎಚ್ ದೊರೆಸ್ವಾಮಿ ಅವ್ರು ನಮ್ಮ ಗುರುಗಳು. ನಾವು ಇನ್ಫಾರ್ಮ್ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರು ಮುಸ್ಲಿಂ ಕಮಿಟಿ ಬರೋದಿಲ್ಲ, ನಾವು ಮಾಡ್ತಾ ಇದ್ದೀವಿ ಅಂತ. ಕೊನೆಗೆ ಬರೋಕ್ಕೆ ಶುರು ಮಾಡೋದು. ದಟ್ ಇಸ್ ದ ವೇ. ಜನ ಸತ್ತಿದ್ರು ಕೋವಿಡ್ ಟೈಮಲ್ಲಿ ಹೋಗ್ಬಿಟ್ಟು ಅವಾಗ ಜೋರ ಮಾಡಬೇಕಾಗಿತ್ತು. 100+, 105 ಇಯರ್ಸ್ ಆಗಿ ತುಂಬ ಕಣ್ಣು ತುಂಬ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.